ಪ್ರಶ್ನೆ: ದೇವರು ಡ್ಯಾಶ್ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಿಮ್ಮ ಆಪ್ಷನ್ಸ್: ಎ ಸೈತಾನ ಮತ್ತು ಆತನ ಸಂಗಡಿಗರು, ಬಿ ದೇವದೂತರು, ಸಿ ತನ್ನನ್ನು ಪ್ರೀತಿಸುವವರಿಗೆ, ಡಿ ಕೆಟ್ಟ ಕೆಲಸ ಮಾಡುವವರಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. 1 ಕೊರಿಂಥದವರಿಗೆ 2:9. ಪ್ರಶ್ನೆ: ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವವರು ಯಾರು? ನಿಮ್ಮ ಆಪ್ಷನ್ಸ್: ಎ ಪೌಲ, ಬಿ ಅಪೋಸ್ತಲರು, ಸಿ ಸೈತಾನ, ಡಿ ಕರ್ತನು. ಸರಿಯಾದ ಉತ್ತರ ಆಪ್ಷನ್ ಡಿ. ಕರ್ತನು ಬರುವ ತನಕ ತಡೆಯಿರಿ, ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು, ಹೃದಯದ ಆಲೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. ಆ ಕಾಲದಲ್ಲಿ ಪ್ರತಿಯೊಬ್ಬನಿಗೆ ಬರತಕ್ಕ ಹೊಗಳಿಕೆ ದೇವರಿಂದ ಬರುವುದು. 1 ಕೊರಿಂಥದವರಿಗೆ 4:5. ಯಾವುದನ್ನು ವಿವೇಚಿಸುವವರಾಗಬೇಕೆಂದು ಅಪೊಸ್ತಲನು ಪ್ರಾರ್ಥಿಸುತ್ತಾನೆ? ನಿಮ್ಮ ಆಪ್ಷನ್ಸ್: ಎ ಪ್ರಶ್ನಿಸುವಿಕೆಯನ್ನು, ಬಿ ತಾಳುವಿಕೆಯನ್ನು, ಸಿ ಉತ್ತಮ ಕಾರ್ಯಗಳನ್ನು, ಡಿ ದುಬಾರಿಯಾದುದನ್ನು. ಸರಿಯಾದ ಉತ್ತರ ಆಪ್ಷನ್ ಸಿ. ಮತ್ತು ನಾನು ದೇವರನ್ನು ಪ್ರಾರ್ಥಿಸಿ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವುವೆಂದು ನೀವು ವಿವೇಚಿಸುವವರಾಗಬೇಕೆಂತಲೂ, ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ. ಫಿಲಿಪ್ಪಿಯವರಿಗೆ 1:10. ಯೇಸುವು ಡ್ಯಾಶ್ ದೀಕ್ಷಾ ಸ್ನಾನ ಕೊಡುವನು? ನಿಮ್ಮ ಆಪ್ಷನ್ಸ್: ಎ ನೀರಿನಿಂದ, ಬಿ ಪರಿಶುದ್ಧ ನೀರಿನಿಂದ, ಸಿ ಪವಿತ್ರಾತ್ಮನಿಂದ, ಡಿ ಪ್ರೀತಿಯಿಂದ. ಸರಿಯಾದ ಉತ್ತರ ಆಪ್ಷನ್ ಸಿ. ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ, ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದೆನು, ಅದು ಆತನ ಮೇಲೆ ನೆಲೆಗೊಂಡಿತು, ನನಗೂ ಆತನ ಗುರುತಿರಲಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದಾತನು ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀನು ನೋಡುವಿಯೋ ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದನು. ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ ಅಂದನು. ಯೋಹಾನ 1:32. ಮುಂದಿನ ಪ್ರಶ್ನೆ: ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು ಮತ್ತು ವಾಕ್ಯವು ಡ್ಯಾಶ್. ನಿಮ್ಮ ಆಪ್ಷನ್ಸ್: ಎ ಪ್ರಾಮಾಣಿಕವಾಗಿತ್ತು, ಬಿ ಪರಲೋಕವಾಗಿತ್ತು, ಸಿ ಪ್ರೀತಿಯಾಗಿತ್ತು, ಡಿ ದೇವರಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ ಡಿ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಯೋಹಾನನು 1:1. ಪ್ರಶ್ನೆ: ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯೂ ಸತ್ಯವು ಡ್ಯಾಶ್ ಮುಖಾಂತರ ಬಂದವು. ನಿಮ್ಮ ಆಪ್ಷನ್ಸ್: ಎ ಒಂಟಿಯಾಗಿ, ಬಿ ಯೇಸು ಕ್ರಿಸ್ತನ, ಸಿ ಮನಪರಿವರ್ತನೆಯಿಲ್ಲದ, ಡಿ ಸ್ನಾನಿಕನಾದ ಯೋಹಾನನ. ಸರಿಯಾದ ಉತ್ತರ ಆಪ್ಷನ್ ಬಿ.
ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯೂ ಸತ್ಯವೂ ಯೇಸು ಕ್ರಿಸ್ತನ ಮುಖಾಂತರ ಬಂದವು. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಯೋಹಾನ 1:17. ಪ್ರಶ್ನೆ: ಈ ಮನುಷ್ಯನು ಯೇಸುವನ್ನು ಹಿಂಬಾಲಿಸಿದ ಮೇಲೆ ತನ್ನ ಸಹೋದರನನ್ನು ಕಂಡುಕೊಳ್ಳಲು ಹೋದನು. ನಿಮ್ಮ ಆಪ್ಷನ್ಸ್: ಎ ಆಂದ್ರೆಯ, ಬಿ ಯಾಕೋಬ, ಸಿ ಎಲಿಯ, ಡಿ ಯೋಹಾನ. ಸರಿಯಾದ ಉತ್ತರ ಆಪ್ಷನ್ ಎ. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ನಿಮ್ಮ ಆಪ್ಷನ್ಸ್: ಎ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು, ಬಿ ಅವರು ರಕ್ತ ಸಾಕ್ಷಿಗಳಾದರು, ಸಿ ಧರ್ಮಶಾಸ್ತ್ರವನ್ನು ನೆರವೇರಿಸಿದರು, ಡಿ ಏಕಾಂಗಿಯಾಗಿ ನಿಂತರು. ಸರಿಯಾದ ಉತ್ತರ ಆಪ್ಷನ್ ಎ. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಯೋಹಾನ 1:12. ಡ್ಯಾಶ್ ನರಾವತಾರ ಇತ್ತು, ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಿಮ್ಮ ಆಪ್ಷನ್ಸ್: ಎ ಮಣ್ಣೆಂಬುವನು, ಬಿ ವಾಕ್ಯವೆಂಬುವನು, ಸಿ ಗಾಳಿ ಎಂಬುವನು, ಡಿ ದೂತನೆಂಬುವನು. ಸರಿಯಾದ ಉತ್ತರ ಆಪ್ಷನ್ ಬಿ. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಯೋಹಾನ 1:14. ಮುಂದಿನ ಪ್ರಶ್ನೆ: ಯೋಹಾನನು ಯೇಸುವನ್ನು ಏನೆಂದು ಕರೆದಿದ್ದಾನೆ? ನಿಮ್ಮ ಆಪ್ಷನ್ಸ್: ಎ ಎಲಿಯ, ಬಿ ಅಡವಿಯಲ್ಲಿ ಕೂಗುವವನ ಶಬ್ದ, ಸಿ ದೇವರು ನೇಮಿಸಿದ ಕುರಿಮರಿ, ಡಿ ಫರಿಸಾಯ. ಸರಿಯಾದ ಉತ್ತರ ಆಪ್ಷನ್ ಸಿ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು, ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದುದರಿಂದ ನನಗೆ ಮುಂದಿನವನಾದನು ಎಂದು ನಾನು ಹೇಳಿದ ಮಾತು ಈತನ ವಿಷಯವಾಗಿಯೇ. ಯೋಹಾನ 1:29. ಪ್ರಶ್ನೆ: ಯೋಹಾನನು ಯೇಸುವಿಗೆ ದೀಕ್ಷಾ ಸ್ನಾನ ನೀಡುವಾಗ ಆತ್ಮನು ಈ ರೀತಿಯಾಗಿ ಯೇಸುವಿನ ಮೇಲೆ ಇಳಿಯುವುದನ್ನು ನೋಡಿದನು. ನಿಮ್ಮ ಆಪ್ಷನ್ಸ್: ಎ ಧರ್ಮಶಾಸ್ತ್ರ, ಬಿ ಕಾಗೆ, ಸಿ ಪಾರಿವಾಳ, ಡಿ ಮಿಂಚು. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ: ಯೇಸುವು ಸೀಮೋನನಿಗೆ ನೀನು ಕೆಫೆನೆನಿಸಿಕೊಳ್ಳುವಿ ಅಂದನು. ಕೆಫೆನೆಂದರೆ? ನಿಮ್ಮ ಆಪ್ಷನ್ಸ್: ಎ ನೀತಿವಂತ ಮನುಷ್ಯ, ಬಿ ಮೀನುಗಾರ, ಸಿ ಬಂಡೆಗಲ್ಲು, ಡಿ ನೀರಿನ ನದಿಗಳು. ಸರಿಯಾದ ಉತ್ತರ ಆಪ್ಷನ್ ಸಿ. ಯೇಸು ಅವನನ್ನು ನೋಡಿ, ನೀನು ಯೋಹಾನನ ಮಗನಾದ ಸೀಮೋನನು, ಇನ್ನು ಮೇಲೆ ಕೆಫೆನೆನಿಸಿಕೊಳ್ಳುವಿ ಅಂದನು. ಕೆಫೆನೆಂದರೆ ಪೇತ್ರ. ಪೇತ್ರ ಅಂದರೆ ಗುಂಡು ಅಥವಾ ಬಂಡೆಗಲ್ಲು. ಯೋಹಾನ 1:42. ಯೇಸು ಹೇಳಿದ್ದು: ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಡ್ಯಾಶ್. ನಿಮ್ಮ ಆಪ್ಷನ್ಸ್: ಎ ಪರಿಶುದ್ಧವಾದದ್ದು, ಬಿ ನಿಲ್ಲುವುದು, ಸಿ ಆತ್ಮವೇ, ಡಿ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ. ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸಬರಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯಪಡಬೇಡ. ಯೋಹಾನ 3:5. ಪ್ರಶ್ನೆ:
ಯೇಸುವಿನ ಬಳಿಗೆ ಬಂದ ಮನುಷ್ಯ ಯಾರು? ನಿಮ್ಮ ಆಪ್ಷನ್ಸ್ ಎ ನಿಕೋದೇಮನು, ಬಿ ಕಾಯಫ, ಸಿ ಬಾರ್ತಲೋಮಾಯ, ಡಿ ಮತ್ತಾಯ. ಸರಿಯಾದ ಉತ್ತರ ಆಪ್ಷನ್ ಎ. ಫರಿಸಾಯರಲ್ಲಿ ಯಹೂದ್ಯರ ಹಿರಿ ಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತಹ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಎಫೆಸದವರಿಗೆ 5:19-21. ಪ್ರಶ್ನೆ: ಅನ್ನಳೆಂಬ ವಿಧವೆಯಾದ ಪ್ರವಾದಿನಿಯು ದೇವರನ್ನು ಎಲ್ಲಿ ನಿರಂತರವಾಗಿ ಸೇವಿಸುತ್ತಿದ್ದಳು? ನಿಮ್ಮ ಆಪ್ಷನ್ಸ್ ಎ ಆಸ್ಪತ್ರೆಯಲ್ಲಿ, ಬಿ ಸಂಸ್ಥೆಯಲ್ಲಿ, ಸಿ ಶಾಲೆಯಲ್ಲಿ, ಡಿ ದೇವಾಲಯದಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಇದಲ್ಲದೆ ಅಸೇರನ ಕುಲದ ಫನುವೇಲನ ಮಗಳಾದ ಅನ್ನಳೆಂಬ ಒಬ್ಬ ಪ್ರವಾದಿನಿ ಇದ್ದಳು. ಆಕೆ ಬಹಳ ಮುಪ್ಪಿನವಳು. ಆಕೆ ತನ್ನ ಕನ್ಯಾವಸ್ಥೆ ಕಳೆದ ತರುವಾಯ ಗಂಡನ ಕೂಡ 7 ವರ್ಷ ಬಾಳ್ವೆ ಮಾಡಿ 84 ವರ್ಷ ವಿಧವೆಯಾಗಿದ್ದಳು. ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡುತ್ತಿದ್ದಳು. ಲೂಕ 2:36. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ಡ್ಯಾಶ್ ಧರಿಸಿಕೊಳ್ಳಿರಿ. ನಿಮ್ಮ ಆಪ್ಷನ್ಸ್ ಎ ದೇವರ ಆಯುಧ, ಬಿ ನೂತನ ಸ್ವಭಾವ, ಸಿ ಬಿಳಿ ಶುಭ್ರ ವಸ್ತ್ರ, ಡಿ ಶುಭ್ರ ಮೇಲಂಗಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾಗಿ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಎಫೆಸದವರಿಗೆ 4:22. ಯಜಮಾನರು ತಮ್ಮ ದಾಸರಿಗೆ ನ್ಯಾಯವಾದುದನ್ನು ಮಾಡಬೇಕು, ಯಾಕೆಂದರೆ ಅವರಿಗೂ. ನಿಮ್ಮ ಆಪ್ಷನ್ಸ್ ಎ ಪರಲೋಕದಲ್ಲಿ ಯಜಮಾನನಿದ್ದಾನೆ, ಬಿ ಹೆಂಡತಿ ಮಕ್ಕಳಿದ್ದಾರೆ, ಸಿ ನಿರೀಕ್ಷೆ ಮತ್ತು ಕನಸುಗಳಿವೆ, ಡಿ ಭಾವನೆಗಳಿವೆ. ಸರಿಯಾದ ಉತ್ತರ ಆಪ್ಷನ್ ಎ. ಯಜಮಾನರೇ, ಪರಲೋಕದಲ್ಲಿ ನಿಮಗೂ ಯಜಮಾನನೊಬ್ಬನಿದ್ದಾನೆಂದು ತಿಳಿದು ನಿಮ್ಮ ದಾಸರಿಗೆ ನ್ಯಾಯವಾದುದನ್ನು ಸರಿಯಾದುದನ್ನು ಮಾಡಿರಿ. ಕೊಲೊಸ್ಸಿಯವರಿಗೆ 4:1. ಪ್ರಶ್ನೆ: ಯಾವುದನ್ನು ತಪ್ಪದೆ ಮಾಡುವವರಾಗಿರಬೇಕು? ನಿಮ್ಮ ಆಪ್ಷನ್ಸ್ ಎ ಲೋಕದ ಕಾರ್ಯಗಳು, ಬಿ ನ್ಯಾಯ, ಸಿ ಕೋಪ, ಡಿ ಪ್ರಾರ್ಥನೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಕೊಲೊಸ್ಸಿಯವರಿಗೆ 4:2. ಪ್ರಶ್ನೆ: ಪೂರ್ವದಲ್ಲಿ ನಾವು ಇದರ ಅನುಸಾರವಾಗಿ ನಡೆದುಕೊಂಡೆವು. ನಿಮ್ಮ ಆಪ್ಷನ್ಸ್ ಎ ಧರ್ಮಶಾಸ್ತ್ರ, ಬಿ ಇಹಲೋಕಾಚಾರಕ್ಕೆ, ಸಿ ನ್ಯಾಯ ಮತ್ತು ನೀತಿ, ಡಿ ದೇವರ ಚಿತ್ತಾನುಸಾರ. ಸರಿಯಾದ ಉತ್ತರ ಆಪ್ಷನ್ ಬಿ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ಫಿಲಿಪ್ಪಿಯವರಿಗೆ 2:12. ನಾವು ಪರದೇಶದವರು ಅನ್ಯರೂ ಆಗಿರದೆ ಇವರೊಂದಿಗೆ ಒಂದೇ ಸಂಸ್ಥಾನದವರು ಆಗಿದ್ದೇವೆ. ನಿಮ್ಮ ಆಪ್ಷನ್ಸ್ ಎ ದೇವಜನರು, ಬಿ ದೂತರು, ಸಿ ದೆವ್ವಗಳು, ಡಿ ದೇವರಲ್ಲದವರು.
ಸರಿಯಾದ ಉತ್ತರ ಆಪ್ಷನ್ ಎ. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರೂ ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರೂ ಆಗಿದ್ದೀರಿ. ಎಫೆಸದವರಿಗೆ 2:19. ಪ್ರಶ್ನೆ: ನಂಬಿಕೆಯ ಮೂಲಕ ನಾವು ಇದರಿಂದ ರಕ್ಷಣೆಯನ್ನು ಹೊಂದಿದೆವು. ನಿಮ್ಮ ಆಪ್ಷನ್ಸ್: ಎ ಕಾರ್ಯಗಳು, ಬಿ ಮಾತುಗಳು, ಸಿ ಕೆಲಸಗಳು, ಡಿ ಕೃಪೆಯಿಂದಲೇ. ಸರಿಯಾದ ಉತ್ತರ ಆಪ್ಷನ್ ಡಿ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಎಫೆಸದವರಿಗೆ 2:8. ಪ್ರಶ್ನೆ: ಯಾವುದು ಮಕ್ಕಳಿಗೆ ಧರ್ಮ? ನಿಮ್ಮ ಆಪ್ಷನ್ಸ್: ಎ ಸುಮ್ಮನಿರುವುದು, ಬಿ ಕೆಟ್ಟತನಕ್ಕೆ ಭಯಪಡುವುದು, ಸಿ ಅರಸನನ್ನು ಸೇವಿಸುವುದು, ಡಿ ತಂದೆ ತಾಯಿಗಳ ಮಾತನ್ನು ಕೇಳುವುದು. ಇದಕ್ಕೆ ಉತ್ತರ ಆಪ್ಷನ್ ಡಿ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಎಫೆಸದವರಿಗೆ 6:1. ಮುಂದಿನ ಪ್ರಶ್ನೆ: ಯೇಸು ಚೀನಿವಾರರನ್ನು ಇಲ್ಲಿಂದ ಹೊರಡಿಸಿದನು. ನಿಮ್ಮ ಆಪ್ಷನ್ಸ್: ಎ ಸಂತೆಪೇಟೆಗಳಿಂದ, ಬಿ ಅರಮನೆಯಿಂದ, ಸಿ ಐಗುಪ್ತರಿಂದ, ಡಿ ದೇವಾಲಯದಿಂದ. ಉತ್ತರ ಆಪ್ಷನ್ ಡಿ. ಅಲ್ಲಿ ದೇವಾಲಯದೊಳಗೆ ದನ, ಕುರಿ, ಪಾರಿವಾಳ ಮಾರುವವರನ್ನು, ಕೂತಿರುವ ಚೀನಿವಾರರನ್ನು ಕಂಡು ಹಗ್ಗದಿಂದ ಕೊರಡೆ ಮಾಡಿ ಅದರಿಂದ ಕುರಿ, ದನ ಸಹಿತ ಎಲ್ಲರನ್ನೂ ದೇವಾಲಯದ ಹೊರಕ್ಕೆ ಅಟ್ಟಿ ಚೀನಿವಾರರ ರೊಕ್ಕವನ್ನು ಚೆಲ್ಲಿ ಮೇಜುಗಳನ್ನು ಕೆಡವಿದನು. ಪಾರಿವಾಳ ಮಾರುವವರಿಗೆ, ಇವುಗಳನ್ನು ಇಲ್ಲಿಂದ ತಗೊಂಡು ಹೋಗಿರಿ, ನನ್ನ ತಂದೆಯ ಮನೆಯನ್ನು ಸಂತೆ ಮಾಡಬೇಡಿರಿ ಎಂದು ಹೇಳಿದನು. ಯೋಹಾನ 2:14. ಯೇಸು ಅಲ್ಲಿನ ಕೆಲಸಗಾರರಿಗೆ ಬಾನೆಗಳಲ್ಲಿ ಏನನ್ನು ತುಂಬಿಸಲು ಹೇಳಿದನು? ನಿಮ್ಮ ಆಪ್ಷನ್ಸ್: ಎ ನೀರು, ಬಿ ದ್ರಾಕ್ಷಿ, ಸಿ ಎಣ್ಣೆ, ಡಿ ವಿನೆಗರ್. ಇದಕ್ಕೆ ಉತ್ತರ ಆಪ್ಷನ್ ಎ. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಯೋಹಾನ 2:7. ಯೇಸು ತನ್ನ ಶರೀರದ ಕುರಿತಾಗಿ, ಈ ದೇವಾಲಯವನ್ನು ಕೆಡವಿರಿ, ನಾನು ಡ್ಯಾಶ್ ಅದನ್ನು ಎಬ್ಬಿಸುವೆನು ಅಂದನು. ನಿಮ್ಮ ಆಪ್ಷನ್ಸ್: ಎ 1 ದಿನ, ಬಿ 2 ದಿನ, ಸಿ 3 ದಿನ, ಡಿ 4 ದಿನ. ಇದಕ್ಕೆ ಉತ್ತರ ಆಪ್ಷನ್ ಸಿ. ಯಹೂದ್ಯರು ಆತನನ್ನು, ನಿನಗೆ ಇದನ್ನೆಲ್ಲ ಮಾಡುವ ಅಧಿಕಾರ ಉಂಟೆಂಬುದಕ್ಕೆ ಏನು ಸೂಚಕ ಕಾರ್ಯವನ್ನು ತೋರಿಸುತ್ತೀ ಎಂದು ಕೇಳಿದ್ದಕ್ಕೆ ಯೇಸು, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಇದನ್ನು ಎಬ್ಬಿಸುವೆನು ಅಂದನು. ಯೋಹಾನ 2:18. ಪ್ರಶ್ನೆ: ಈ ದೇವಾಲಯವನ್ನು ಕಟ್ಟಲು ಡ್ಯಾಶ್ ಬೇಕಾಯಿತು ಎಂದು ಯಹೂದ್ಯರು ಹೇಳಿದರು. ನಿಮ್ಮ ಆಪ್ಷನ್ಸ್: ಎ 10 ವರ್ಷ, ಬಿ 50 ವರ್ಷ, ಸಿ 46 ವರ್ಷ, ಡಿ 110 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ. ಅದಕ್ಕೆ ಯಹೂದ್ಯರು, ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಅದನ್ನು ಎಬ್ಬಿಸುವಿಯೋ ಅಂದರು. ಯೋಹಾನ 2:20.
ಪ್ರಶ್ನೆ: ಆ ಸೇವಕನು ತನಗೆ 100 ಹಣ ಬಾಕಿ ಕೊಡಬೇಕಾದ ಜೊತೆ ಸೇವಕನ ಸಂಗಡ ಹೇಗೆ ನಡೆದುಕೊಂಡನು? ನಿಮ್ಮ ಆಪ್ಷನ್ಸ್: ಎ. ಅವನ ಸಾಲವನ್ನು ಮನ್ನಿಸಿದ. ಬಿ. ಅವನನ್ನು ಸೆರೆಮನೆಗೆ ಹಾಕಿಸಿದನು. ಸಿ. ಅವನಿಗೆ ಕೆಲಸ ಕೊಡಿಸಿದನು. ಡಿ. ಅವನಿಗೆ 100 ಹಣ ಕೊಟ್ಟನು. ಸರಿಯಾದ ಉತ್ತರ ಆಪ್ಷನ್ ಬಿ. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು ಸ್ವಲ್ಪ ತಾಳಿಕು ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಮತ್ತಾಯ 18:29. ಮುಂದಿನ ಪ್ರಶ್ನೆ: ಸಾಮ್ಯದಲ್ಲಿ ಒಡೆಯನು ಕೂಲಿ ಆಳುಗಳನ್ನು ಎಲ್ಲಿ ಕರೆದನು? ನಿಮ್ಮ ಆಪ್ಷನ್ಸ್: ಎ. ದೇವಾಲಯದಲ್ಲಿ. ಬಿ. ದ್ರಾಕ್ಷಿ ತೋಟದಲ್ಲಿ. ಸಿ. ಯೆರೂಸಲೇಮಿನಲ್ಲಿ. ಡಿ. ಸೆರೆಮನೆಯಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಅದು ಹೇಗೆಂದರೆ, ಪರಲೋಕ ರಾಜ್ಯವು ಒಬ್ಬ ಮನೆಯ ಯಜಮಾನನಿಗೆ ಹೋಲಿಕೆಯಾಗಿದೆ. ಅವನು ತನ್ನ ದ್ರಾಕ್ಷಿ ತೋಟಕ್ಕೆ ಕೂಲಿ ಆಳುಗಳನ್ನು ಕರೆಯುವುದಕ್ಕೆ ಬೆಳಿಗ್ಗೆ ಹೊರಟನು. ಮತ್ತಾಯ 20:1. ಜನರ ಗುಂಪು ಯೇಸು ಬರುವ ದಾರಿಯಲ್ಲಿ ಏನನ್ನು ಹರಡುತ್ತಿದ್ದರು? ನಿಮ್ಮ ಆಪ್ಷನ್ಸ್: ಎ. ಹೂವುಗಳು ಮತ್ತು ಕೊಂಬೆಗಳು. ಬಿ. ಧೂಪ. ಸಿ. ವಸ್ತ್ರಗಳು ಮತ್ತು ಕೊಂಬೆಗಳು. ಡಿ. ಧೂಪ ಮತ್ತು ಕೊಂಬೆಗಳು. ಇದಕ್ಕೆ ಉತ್ತರ ಆಪ್ಷನ್ ಸಿ. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆಗ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವೀದ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. ಮತ್ತಾಯ 21:8. ಒಂದು ಸಾಮ್ಯದಲ್ಲಿ ತನ್ನ ಆಳುಗಳು ಹೊಡೆದು ಕೊಲ್ಲಲ್ಪಟ್ಟ ಮೇಲೆ ಮನೆ ಯಜಮಾನನು ಯಾರನ್ನು ಕಳುಹಿಸಿದನು? ನಿಮ್ಮ ಆಪ್ಷನ್ಸ್: ಎ. ಅವನ ಮಗನನ್ನು. ಬಿ. ಸೈನಿಕನನ್ನು. ಸಿ. ನ್ಯಾಯವಾದಿಯನ್ನು. ಡಿ. ಶರೀಫನನ್ನು. ಸರಿಯಾದ ಉತ್ತರ ಆಪ್ಷನ್ ಎ. ಫಲಕಾಲ ಹತ್ತಿರವಾದಾಗ ತನಗೆ ಬರಬೇಕಾದ ಹಣ್ಣುಗಳನ್ನು ತೆಗೆದುಕೊಂಡು ಬರುವುದಕ್ಕಾಗಿ ಆ ಒಕ್ಕಲಿಗರ ಬಳಿಗೆ ತನ್ನ ಆಳುಗಳನ್ನು ಕಳುಹಿಸಲು ಒಕ್ಕಲಿಗರು ಅವನ ಆಳುಗಳನ್ನು ಹಿಡುಕೊಂಡು ಒಬ್ಬನನ್ನು ಹೊಡೆದರು, ಒಬ್ಬನನ್ನು ಕಡಿದು ಹಾಕಿದರು, ಒಬ್ಬನನ್ನು ಕಲ್ಲೆಸೆದು ಕೊಂದರು. ಪುನಃ ಮೊದಲಿನವರಿಗಿಂತ ಹೆಚ್ಚು ಮಂದಿ ಆಳುಗಳನ್ನು ಕಳುಹಿಸಿದನು. ಅವರಿಗೂ ಹಾಗೆಯೇ ಮಾಡಿದರು. ಕಡೆಯಲ್ಲಿ ತನ್ನ ಮಗನಿಗಾದರೂ ಮರ್ಯಾದೆ ತೋರಿಸಾರು ಅಂದುಕೊಂಡು ತನ್ನ ಮಗನನ್ನು ಅವರ ಬಳಿಗೆ ಕಳುಹಿಸಿದನು. ಆದರೆ ಆ ಒಕ್ಕಲಿಗರು ಅವನ ಮಗನನ್ನು ಕಂಡು, ಇವನೇ ಬಾಧ್ಯಸ್ಥನು, ಇವನನ್ನು ಕೊಂದು ಹಾಕೋಣ, ಇವನ ಸ್ವಾಸ್ಥ್ಯವನ್ನು ನಾವೇ ತೆಗೆದುಕೊಳ್ಳೋಣ ಎಂದು ತಮ್ಮೊಳಗೆ ಮಾತಾಡಿಕೊಂಡು ಅವನನ್ನು ಹಿಡಿದು ದ್ರಾಕ್ಷಿ ತೋಟದಿಂದ ಹೊರಗೆ ದೊಬ್ಬಿ ಕೊಂದು ಹಾಕಿದರು. ಮತ್ತಾಯ 21:34.